ಮೇಡಮ್ ನಮಸ್ಕಾರ. ಇದು ಸರ್ಕಾರಿ ವಾಹನ, ಹಾಗಾಗಿ ನೀವು ಇಲ್ಲಿ ಪ್ರಸನ್ನ ವೀರಾಂಜನೇಯ ಟೆಂಪಲ್ ಹತ್ರ ಬಂದಿದ್ದೀರಾ ಮೇಡಮ್. ಯಾವ ಕೆಲಸಕ್ಕೆ ಬಂದಿದ್ದೀರಾ ಮೇಡಮ್ ತಾವು? ಮೇಡಮ್ ಯಾವ ಕೆಲಸಕ್ಕೆ ಬಂದಿದ್ದೀರಾ ಹೇಳಿ ಮೇಡಮ್. ತಾವು ಏನು ಸರ್ಕಾರಿ ನೌಕರರ ಅಥವಾ ಇದು ಇಲ್ಲಿ ಫ್ರೀಗಿತ್ತು ಅಂದ್ಬಿಟ್ಟು ಏನಾದ್ರು ಗಾಡಿಗಳನ್ನ ತಂದಿದ್ದೀರಾ ಹೇಳಿ ಮೇಡಮ್. ಒಂದು ನಿಮಿಷ ಹೇಳಿ ಮೇಡಮ್. ಆರ್ ಟಿ ಒ ಎಲ್ಲಿದೆ ಹೇಳಿ? ಯಶವಂತಪುರ ಯಶವಂತಪುರ ಅಲ್ಲಿದೆ. ಇದು ಮಹಾಲಕ್ಷ್ಮಿ ಲೇಔಟ್ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಟೆಂಪಲ್. ಅಲ್ಲ ಹೇಳಿ, ಅಲ್ಲ ಅವ್ರು ಹೇಳಿ. ಎಲ್ಲ ನಾನು ಹೇಳ್ತಾ ಇರೋದು, ಒಂದು ನಿಮಿಷ ಇದೆ ಬಂಧುಗಳೇ. ನೀವೇನು ನೋಡ್ತಾ ಇದ್ದೀರಾ, ಇದು ಸರ್ಕಾರಿ ವಾಹನ. ಈ ಸರ್ಕಾರಿ ವಾಹನ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದಿದೆ. ಅವರು ಇಲ್ಲಿ ದರ್ಶನ ಮಾಡಕ್ಕೆ ಅಂದ್ಬಿಟ್ಟು ಇಬ್ಬರು ಲೇಡೀಸ್ ಬಂದಿದ್ದಾರೆ. ಆದರೆ ಅವರು ಏನು ಸಬೂಬು ಹೇಳ್ತಾ ಇಲ್ಲ. ನೋಡಿ, ಈ ಥರ ಸರ್ಕಾರಿ ವಾಹನಗಳು ಯಾವ ರೀತಿ ದುರ್ಬಳಕೆ ಆಗ್ತಾ ಇದೆ ಅಂದ್ಬಿಟ್ಟು ನಾವು KRS ಪಕ್ಷದ ಸೈನಿಕರು ಎಲ್ಲ ಕಡೆ, ರಾಜ್ಯದೆಲ್ಲ ಅಂತ ಕಡೆ ಎಲ್ಲ ಕಡೆ ನಾವು ಲೈವ್ ಮಾಡಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ನಾವು ಈ ಒಂದು ಸರ್ಕಾರಿ ವಾಹನ ದುರ್ಬಳಕೆಯನ್ನು ತಡೆಗಟ್ಟೋದಕ್ಕೆ ಒಂದಷ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ನಮಗೆ ಒಂದಷ್ಟು ಕಡಿಮೆ ಆಗಿದೆ. ಹಾಗಾಗಿ ಅವ್ರು ಏನು ಉತ್ತರ ಕೊಡೋಕ್ಕಾಗದೆ ಹೊರಟ್ಬಿಟ್ರು. ನಾನು ಆ ಲೈವ್ನ ನಿಲ್ಲಿಸ್ತಾ ಇದ್ದೀನಿ, ಲೈವ್ನ ಮುಗಿಸ್ತಾ ಇದ್ದೀನಿ. ಓಕೆ.